ಸಾಮಾನ್ಯವಾಗಿ ಅಮ್ಮನ ಪಾತ್ರ ಅಂದ ತಕ್ಷಣ ಒಳ್ಳೆಯ ಪಾತ್ರಗಳಿರ್ತವೆ. ಅದರಲ್ಲೂ ಅರಣ್ಯವರೆಗೆ ಒಂದಿಷ್ಟು ಸೀರಿಯಲಲ್ಲಿ ನೆಗೆಟಿವ್ ಪಾತ್ರಗಳು ಸಿಕ್ಕಿದ್ದು. ಸೊ ಯಾವ್ದು ಕಂಫರ್ಟ್ ಅನ್ಸುತ್ತೆ, ನೆಗೆಟಿವ್ ಆಗ್ತಾ ಇದು ಚಾಲೆಂಜಿಂಗ್ ಅನ್ಸುತ್ತೆ ಕೆಲವು ನೆಗೆಟಿವ್ ಅಂದಾಗ? ಈಗ ಒಂದು ಮಾಡ್ತಾ ಇದ್ದೀನಿ, ಗೌರಿ ಶಂಕರ ಅಂತ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ರೀತಿ ಶುರು ಆಯ್ತು, ಆಮೇಲೆ ಈಗ ಒಂಥರ ಮೇನ್ ನೆಗೆಟಿವ್ ವಿಲನ್ ತರಾನೇ ಆಗೋಗಿದೆ ಅದುವೇ. ಅಂದ್ರೆ ಇನ್ನೊಂದು ಏನಂದ್ರೆ ಮಾಡಬಾರ್ದು ಅಂತ ಏನು ಇಲ್ಲ, ಮಾಡ್ಬೋದು, ಬಟ್ ಆ ಪಾತ್ರಕ್ಕೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ, ಆ ಥರ ನಡ್ಕೊಳ್ಳೋಕ್ಕೆ ಅವಶ್ಯಕತೆ ಇದೆಯಾ ಅನ್ನೋ ಅಂಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಮೋಸ್ಟ್ಲಿ ಯಾರು ನೋಡಲ್ಲ ಇವಾಗ. ಒಟ್ಟು ಏನು ಇದು ಮಾಡಿದ್ರೆ ನಂಬರ್ಸ್ ಬರ್ತಾ ಇದೆಯಾ, ಇದನ್ನೇ ಮಾಡೋಣ, ಹಿಂಗೆ ಮಾಡೋಣ ಅನ್ನೋದು ಇದೆಯೇ ವಿನಃ ತುಂಬಾ ಕಡಿಮೆ ಜನ ಅಂದ್ರೆ ಇದು ಖಂಡಿತವಾಗ್ಲೂ ಸಮಾಜಕ್ಕೆ ನಾವೇನಾದ್ರೂ ಹೇಳಕ್ಕೆ ಹೋಗ್ತಾ ಇದೀವ, ಸರಿಯಾದ ರೀತಿಲಿ ಹೇಳ್ತಾ ಇದೀವ ಅನ್ನೋ ನಿಟ್ಟಿನಲ್ಲಿ ಮೋಸ್ಟ್ಲಿ ಏನು ಯೋಚನೆ ಮಾಡೋದು ಕಮ್ಮಿ ಆಗಿದೆ ಅಂತ ನನಗನ್ಸುತ್ತೆ. ಓಕೆ ಮೇಡಮ್, ಸೀರಿಯಲಲ್ಲಿ ಒಂದು ಸಣ್ಣ ಕುತೂಹಲ ನನಗೆ ಏನಂದರೆ, ಬಹುತೇಕ ಸೀರಿಯಲ್ಗಳಿಗೆ ಅತ್ತೆಯರು ವಿಲನ್ ಇರ್ತಾರೆ, ಇಲ್ಲ ಸೊಸೆಯರು ವಿಲನ್ ಇರ್ತಾರೆ. ಸೊ ಇದು ರಿಯಾಲಿಟಿ ನೀವು ಅನಿಸ್ದಂಗೆ, ಯಾಕಂದರೆ ನೀವು ಸೊಸೆ ಆಗಿದ್ದೀರಿ, ಅಮ್ಮ ಆಗಿದ್ದೀರಿ, ಎಲ್ಲ ಆಗಿದ್ದೀರಿ. ರಿಯಲ್ ಮನೆಗಳಲ್ಲಿ ಆ ಥರ ಕ್ಯಾರೆಕ್ಟರ್ ಇರ್ತಾವ ಅಂತ, ಅಥವಾ ಕಾಲ್ಪನಿಕವಾಗಿನ ಹೇಗೆ ಅಂತ? ಆ ಥರ ಕ್ಯಾರೆಕ್ಟರ್ ಇರಲ್ಲ ಸರ್, ತುಂಬಾ ಅಷ್ಟೊಂದು ಲೌಡಾಗೆಲ್ಲ ಯಾರು ಇರಲ್ಲ. ಇದ್ರೂ ಹಂಗೆ 24 hours ಯಾರು ಇರ್ತಾರೆ? ಸೀರಿಯಲ್ನೆಲ್ಲ ತೋರಿಸ್ಬಿಟ್ಟು ಹಂಗೆ ಆಗ್ಬೇಕು ಅನ್ನೋ ಥರದ್ದು ಮಾಡ್ಬಿಟ್ಟು ಏನು, ಅದಕ್ಕೆ ನಾನು ಹೇಳ್ತಾ ಇಲ್ವಾ, ನಾವು ಏನ್ ಹೇಳ್ತಿದೀವಿ, ಏನಾದ್ರೂ ಹೇಳಕ್ ಹೊರಟಿದೀವ ನಾವು ನಿಜವಾಗ್ಲೂ ಒಳ್ಳೇದು ಹೇಳ್ಬೇಕಾ, ಹೇಳ್ತಾ ಇರೋದು ಒಳ್ಳೇದಾ ಅನ್ನೋದನ್ನ ಮೋಸ್ಟ್ಲಿ ಆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಅಂದ್ರೆ ಟೈಮ್ ಹಿಂಗ್ ಹೋಗ್ತಾ ಇದೆ, ಆ ಟೈಮ್ನ ನಾವು ರೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಟೈಮ್ ಹಂಗೆ ಇದೆ, ಟೈಮ್ ಹಾಗೆ ಇದೆ. ನಾವು ಇದು ಹಂಗಾಗೋಗಿದೆ ಆ ಥರ ಆಗೋಗಿದೆ ಅಂತ ಅನ್ಕೊಂಡು ನಾವು ಓಡ್ತಾ ಇದೀವಿ, ಯಾವ್ದ್ರ ಹಿಂದೆ ಓಡ್ತಾ ಇದೀವಿ ಅನ್ನೋದು ಮಾತ್ರ ಗೊತ್ತಿಲ್ಲ. ಓಡ್ತಾ ಇದೀವಿ ಅಷ್ಟೇ, ಜಗತ್ತೇ ಬದಲಾಗ್ತಾ ಇದೆ, ನಾವು ಆ ಬದಲಾವಣೆಗೆ ತನಕ ಹೊಂದ್ಕೊಂಡು ಹೋಗ್ಬೇಕು. ಅರುಣಿ ಅವರು ಆಸ್ತಿಕರ ಅಥವಾ ನಾಸ್ತಿಕರ? ನಾನು ಏನಾಗುತ್ತೆ, ಒಂದೊಂದ್ಸಲ ಒಂದೊಂದು ಪರಿಸ್ಥಿತಿಲಿ ಒಂದೊಂದು ಥರ ಆಗುತ್ತೆ. ನಾನು ತುಂಬಾ ಆಸ್ತಿಕಳೆ. ನಾನು ಐ ಬಿಲೀವ್ ದೇವ್ರು, ಗುರುಗಳು, ಒಂದು ಪವರ್ ಇದೆ, ಹಾಗಂತ ನಾನು ತುಂಬಾ ಕೂತ್ಕೊಂಡು ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಆ ಥರ ಅಲ್ಲ. ಬಟ್ ಐ ಟ್ರೂಲಿ ಬಿಲೀವ್ ಗಣೇಶ ಇದ್ದಾನೆ, ಶಿರ್ಡಿ ಬಾಬಾ ಇದ್ದಾರೆ, ಗುರುಗಳಿದ್ದಾರೆ ಅನ್ನೋದು ನಾನು ಖಂಡಿತ ನಂಬ್ತೀನಿ. ಎಸ್. ಬಟ್ ಅದೇ ತರ ಬೇರೆಯವರು ಇರಬೇಕು ಅಂತ ಅನ್ಕೊಳ್ಳೋದು ತಪ್ಪು. ನಿಜ ಅಷ್ಟೇ. ಅದು ನನ್ನ ದಿನ ಏನು ಅಂದರೆ ಓಕೆ, ಹೇಳ್ತೀನಿ, ಕೈ ಮುಗಿತೀನಿ, ದೇವ್ರಿಗೆ ಬೇಡ್ಕೋತೀನಿ. ರಾತ್ರಿ ಮಲ್ಕೊಳ್ಳೋವಾಗ್ಲೂ ಒಂದಷ್ಟು ಪಾಯಿಂಟ್ಸ್ ಇರುತ್ತೆ, ಒಂದಷ್ಟನ್ನೆಲ್ಲ ಪ್ರೇ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು. ಅಂದ್ರೆ ಯಾರೋ ಒಬ್ರು ಕೇಳಿಸ್ಕೊತಾ ಇದ್ದಾರೆ ಮೇಲೆ, ದಿನ ಏನೋ ಹೇಳ್ಕೊತಾ ಇದ್ದೀನಿ, ಅವ್ರಿಗೆ ತಲುಪ್ತಾ ಇದೆ, ಅದು ಸಾಕಾರಗೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಸಹಾಯ ಮಾಡ್ತಾರೆ. ನಂಬಿಕೆ ಜೀವನ ಅಲ್ವಾ? ಸೊ ನಂಬಿಕೆ ಇಟ್ಕೊಂಡೆ ಬದುಕ್ತಾ ಹೋಗ್ಬೇಕು ಅಷ್ಟೇ. ಆಧ್ಯಾತ್ಮದ ಕಡೆ ಒಲವು ತುಂಬಾ ಇದೆ. ಆದ್ರೆ ಏನೇನೇನೋ ಒಂಥರ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಐ ಥಿಂಕ್ ಜೀವನದ ಅನುಭವ ಆ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಸತ್ತೇನೋ. ಅಂದ್ರೆ ಆ ಕಡೆ ಹೋಗ್ಬೇಕು ಅನ್ನೋದು ಇರಲ್ಲ ನಿಮ್ಮ ಮೈಂಡಲ್ಲಿ, ಬಟ್ ಐ ಥಿಂಕ್ ಜರ್ನಿ ಟೇಕ್ಸ್ ಯು ದೇರ್ ಅಂಡ್ ಇಟ್ ಈಸ್ ಬ್ಯೂಟಿಫುಲ್. ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ, ಯಾರು ಇಲ್ಲದೇ ಇದ್ದಾಗಲೇ ನಿಮ್ಗೆ ಯೋಚನೆಗಳು ಬರೋದು. ಯೋಚನೆಗಳು ಯಾವಾಗ ಬರುತ್ತೆ? ಅನುಭವ ಆದಾಗ. ಸೊ ಮನುಷ್ಯ ದಿನಗಳನ್ನ ಕಳೆದಂಗೆ, ವರ್ಷಗಳ ಕಳೆದಂಗೆ ಮಾಗ್ತಾ ಹೋಗ್ತಾನೆ. ಸೊ ಆಗ ಹೊಸ ಹೊಸ ಯೋಚನೆಗಳು ಬರ್ತವೆ, ತಾಳ್ಮೆ ಕಲಿತಾನೆ. ಸೊ ನೀವು ಹೇಳ್ದಂಗೆ ಅನುಭವ ಮತ್ತು ಅನುಭವ ಇವೆರಡೂ ಇದೆಯಲ್ಲ ಮನುಷ್ಯನ, ಅದು ಅವಿಭಾಜ್ಯ ಅಂಗ. ಸೊ ಹಾಗಾಗಿ ಆಧ್ಯಾತ್ಮ ಕಡೆ ನಿಮಗೆ ಹೆಚ್ಚು ಒಲವಿದೆ? ಇದೆ, ಖಂಡಿತ ಇದೆ. ನಾನು ಎಲ್ಲೋ ಒಂದ್ ಕಡೆ ತುಂಬಾ ನನ್ನನ್ನು ನಾನು ಮಾತಾಡ್ಕೋತೀನಿ. ಇದು ಅಂದರೆ ತುಂಬ ಏನು ಸ್ಟ್ರೆಸ್ ಕೊಡಲ್ಲ, ಬಟ್ ಸ್ಟಿಲ್ ಇಂಟ್ರೋಸ್ಪೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಆಧ್ಯಾತ್ಮದ ಮೂಲಕ ಐ ಡೋಂಟ್ ನೋ ವಾಟ್ ಸ್ಪಿರಿಚುಯಾಲಿಟಿ ಈಸ್, ಬಟ್ ನಾನು ಯಾವುದೋ ಒಂದು ಝೋನಲ್ಲಿ ಇದ್ದೀನಿ ಇವಾಗ. ಅದು ಆ ಝೋನ್ ಆಧ್ಯಾತ್ಮನ ಏನೂ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಅದು ಡಿಫ್ರೆಂಟ್ ಝೋನ್ ಅಂತ ನನಗೆ ಗೊತ್ತು, ಅಷ್ಟಂತೂ ಗೊತ್ತು. ಬಟ್ ಅದು ಸ್ಪಿರಿಚುಯಾಲಿಟಿನ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಐ ಥಿಂಕ್ ಇಟ್ ಇಸ್ ಸ್ಪಿರಿಚುಯಾಲಿಟಿ ಅಂತ ಅನ್ಕೊಂಡು ನಾನು ಆ ಝೋನಲ್ಲಿ ಇದ್ದೀನಿ ಇವಾಗ. ಸುಮಾರಷ್ಟು ಅದು ನನಗೆ ಯಾವುದೇ ಒಂದು, ಅದೇ ಹೇಳಿದ್ನಲ್ಲ, ಈಗ ಯಾವುದೇ ಒಂದು ಪರಿಸ್ಥಿತಿಗೆ ಹಾಕಿದ್ರೂ ಅದರಿಂದ ಆಚೆಗೆ ಬರೋದು ಕಾನ್ಫಿಡೆನ್ಸ್ ಇದೆ, ಆಚೆ ಬರಬಲ್ಲೆ ನಾನು ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಪ್ರಾಬಬ್ಲಿ ಆ ಝೋನಲ್ಲಿ ಇರೋದ್ರಿಂದ ಏನು ಹೇಳ್ತಾರೆ, ತುಂಬ ಲೆಟ್ ಗೋ ಆಗಿರಬಹುದು. ತುಂಬ ಹಿಡ್ಕೊಂಡಿದ್ರೇನೆ ತಾನೇ ಕಷ್ಟ, ಬಿಟ್ಬಿಡಿ ಅಷ್ಟೇ. ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ಮ ಪಾಡಿಗೆ ನೀವಿರಿ.
ದಟ್ಸ್ ಆಲ್. ಹೇಳೋದು ಸುಲಭ ಆದರೆ ಮಾಡೋದು ಕಷ್ಟ ಅದು. ಕಷ್ಟ ಸರ್, ಅದು ಎಸ್ಪೆಷಲಿ ರಿಲೇಷನ್ ಸಂಬಂಧ ಅಂತ ಬಂದಾಗ ತುಂಬಾನೇ ಕಷ್ಟ. ನಾವು ಹೇಳ್ಬೋದು ಲೆಟ್ ಗೋ, ಅವ್ರಿಗೇನು ಇಷ್ಟನ ಅವ್ರು ಮಾಡ್ಕೊಳ್ಳಿ, ಬಟ್ ಆದರೂ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಇನ್ ದಿ ಎಂಡ್ ಮನುಷ್ಯರೇ ತಾನೆ ಎಲ್ಲರೂ. ಹೌದು. ಸೊ ಹಾಗಾಗಿ ಆ ಮನುಷ್ಯನ ಸ್ವಭಾವ ಯೋಚನೆ ಏನಿರುತ್ತೋ ಅದು ಬಂದೇ ಬರುತ್ತೆ. ಅದು ಬಂದಾಗ ಅದನ್ನ ಹಿಡ್ಕೊಳ್ಳೋ ಬದಲು ಲೆಟ್ ಇಟ್ ಪಾಸ್ ಅಂತ ಬಿಡ್ತಾ ಇರಬೇಕು. ಹೋಗ್ಲಿ, ಅದು ಹೋಗ್ಲಿ, ಆ ಟೈಮಲ್ಲಿ ಏನು ಆಗಬೇಕೋ ಅದು ಆಗಲಿ. ದಟ್ ಈಸ್ ನೇಚರ್. ಅದನ್ನು ತಡೆ ಹಿಡಿಯೋಕ್ಕಾಗೋದಿಲ್ಲ ನಾವು. ಓಕೆ. ಲೈಫಲ್ಲಿ ಕೆಲವರು ಏನೋ ಆಗ್ಬೇಕಂತಿರ್ತಾರೆ, ಏನೋ ಆಗ್ಬಿಡ್ತಾರೆ, ಇನ್ನೇನೋ ಆಗ್ಬೇಕಾದ್ರೆ ಇನ್ನೇನೋ ಆಗ್ಬಿಟ್ಟಿರ್ತಾರೆ. ಸೊ ಅರಣಿ ಅವ್ರಿಗೆ ಏನಾದರೂ ಅನಿಸುತ್ತಾ ನಾನು ಇದು ಆಗಬೇಕಿತ್ತು, ಇದು ಅಯ್ಯೋ ನನಗೆ ಏನೇನೋ ಅನಿಸಿತ್ತು, ನಾನು IPS ಆಗ್ತೀನಿ ಅಂತ ಅನ್ಕೊಂಡಿದ್ದೆ, IAS ಆಗ್ತೀನಿ ಅಂತ, ಡಾಕ್ಟರ್ ಆಗ್ತೀನಿ ಅಂತ, ಆಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು. ನೋಡಿ, ಹಂಗಾದ್ರೆ ಅನ್ಕೋಬಾರ್ದು, ಅನ್ಕೊಳ್ದೇ ಇರೋದೇ ಆಗೋದು ಲೈಫಲ್ಲಿ. ಅದೇನು ಆಕ್ಟರ್ ಆಗ್ತೀನಿ ಅನ್ಕೊಳ್ಳಿಲ್ಲ, ಬಟ್ ಒಂದ್ಸಲ ಟಿವಿಲಿ ಬರಬೇಕು, ನಾನು ಹೆಂಗ್ ಕಾಣಿಸ್ತೀನಿ ಟಿವಿಲಿ ಅನ್ನೋದು ನನಗೆ. ಕನ್ನಡಿಲಿ ನೋಡ್ಕೊಳ್ಳೋದು ಬೇರೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದು ಬೇರೆ, ಅದೆರಡಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಒಂದೇ ಇದ್ದಿದ್ದು ನನಗೆ. ಹಂಗೆ ಆಗಿದೆ ಇವಾಗ. ಸೊ ತುಂಬಾ ಅಂದ್ರೆ ಈಗಲೂ ಕೂಡ ನನಗೆ ಅದೊಂದು ಏನ್ ಹೇಳ್ತಾರೆ, ಐ ಆಮ್ ಹಂಗ್ರಿ ಫಾರ್ ನಾಲೆಡ್ಜ್. ಏನೋ ಮಾಡಬೇಕು, ಏನೋ ಇದೆ ನನಗೆ ಇನ್ನೂ ಮಾಡಬೇಕು ಇದೆ, ಅದೇನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಆ ಕ್ವೆಶ್ಚನ್ ಮಾರ್ಕ್ ಹಾಗೆ ಇದೆ. ವಾಟ್ ಇಸ್ ದ್ಯಾಟ್? ಬಹುಶಃ ಆ ಹುಡುಕಾಟದಲ್ಲಿ ನಾನಿದ್ದೀನಿ, ಏನು ಗೊತ್ತಾಗ್ತಾ ಇಲ್ಲ. ಬಹುಶಃ ಕಲಾವಿದರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅದಿರಲ್ಲ, ಇನ್ನೂ ಏನೋ ಮಾಡಬೇಕು, ಹೊಸದು. ಯಾಕಂದರೆ ದಿನನಿತ್ಯ ಕಲಿಯೋದೇ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲೂ ಕಲಿಯಬೇಕಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಇನ್ನೂ ಕಲಿತಾನೆ ಇದ್ದೀನಿ ಅಂತಿದೆ. ಯಾಕಂದರೆ ಸಾಕಷ್ಟು ಕಲ್ತಿದ್ದೀರಾ, ಒಂದಿಷ್ಟು ಜನಗಳಿಗೆ ನಿಮ್ಮ ಪಾತ್ರಗಳ ಮೂಲಕ ಕಲಿಸಿದ್ದೀರಿ ಕೂಡ ಅಲ್ವಾ? ಇನ್ನೂ ಏನು ಕಲಿಬೇಕು ಅಂತ? ಇಲ್ಲ ಸರ್, ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಐ ಥಿಂಕ್ ಆ ನಾಲೆಡ್ಜ್ ಅನ್ನೋದೇನಿದೆ ಏನೋ ಇದೆ, ಬಟ್ ಐ ಆಮ್ ನಾಟ್ ಏಬಲ್ ಟು, ಅದೇನು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ನಂಗೆ ಇನ್ನೂ ಓದಬೇಕು ಅನ್ನೋ ಆಸೆ ಇದೆಯಾ, ನೀವು ಹೇಳ್ದಂಗೆ ಡೈರೆಕ್ಷನ್ ಮಾಡಬೇಕು, ಆ ಲೈನಲ್ಲಿ ಹೋಗಿ ಅದನ್ನೇನಾದ್ರು ಸ್ಟಡಿ ಮಾಡಬೇಕಾ, ಏನೋ ಮಾಡಬೇಕು ಅಷ್ಟೇ. ಬಟ್ ಏನೋ ಇದೆ, ಅದೊಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಇದೆ ನನಗೆ. ನೀವು ಆಗಲೇ ಹೇಳಿದ್ರಿ ನಾನು ಆಫೀಸರ್ ಆಗಬೇಕಿತ್ತು, ಖಾಕಿ ಆಫೀಸರ್ ಆಗಬೇಕಿತ್ತು. ಸೊ ಅಟ್ಲೀಸ್ಟ್ ರಿಯಲ್ನಲ್ಲಿ ಆಗಲಿಲ್ಲ, ರೀಲ್ನಲ್ಲಿ ಏನಾದರೂ ರೀಲ್ನಲ್ಲಿ ಇನ್ನೂ ಆಗಿಲ್ಲ, ಹಂಗಾಗಿ ಆಗಿಲ್ಲ. ಅದೊಂದು ಆಸೆ ಇರ್ಬೋದಾ ಅಂತ, ಇರ್ಬೋದಾ ಅಂತ, ಕಾಕಿ ಬಟ್ಟೆ ಕೊಟ್ಬಿಡೋಣ ಅಂತ. ಅಟ್ಲೀಸ್ಟ್ ಆಫೀಸರ್ ಕೊಡ್ಲಿಲ್ಲ, ಕಾನ್ಸ್ಟೇಬಲ್ ಆದ್ರೆ ಕೊಡ್ರಪ್ಪ ಅಲ್ವಾ, ಆ ಪಾತ್ರ ಆದ್ರೆ ಕೊಟ್ಬಿಡೋಣ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.